ಕೈ ಮುಗಿತೀನಿ, ನಿಮ್ಗೆ ಸಹಾಯ ಮಾಡಿ ನನ್ನ ಮಕ್ಳಿಗೆ ಒಂದ್ ನೆಲನದೊಂದು ಕಟ್ಟಿಸ್ಕೊಟ್ರೆ ಸಾಕು. ಕಷ್ಟದಲ್ಲಿ ಯಾರು ನಮ್ಮ ಪಾಲು ಬರ್ತಾರೋ ಅವರು ಭಗವಂತ. ನಾವ್ ಯಾವತ್ತೂ ಕೂಡ ದೇವ್ರನ್ನ ಕಣ್ಣಿಂದ ನೋಡಿಲ್ಲ, ಆದ್ರೆ ದೇವರ ರೂಪದಲ್ಲಿ ಭಗವಂತ ಕಳ್ತಾನಲ್ಲ, ಇವರು ನಿಜವಾಗ್ಲೂ ದೇವರು ಅಂತ ಹೇಳ್ತೀನಿ. ಕೇವಲ 25 ವರ್ಷದ ಹೆಣ್ಣುಮಗಳ ಜೀವನ ಇವತ್ತು ಕಂಪ್ಲೀಟ್ಲಿ ನರಕ ಯಾತನೆ ಆಗಿದೆ. ನಿಜವಾಗ್ಲೂ ಯಾವ ಶತ್ರುಗಳಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೇಳ್ಕೊಳಕ್ಕಾಗಲ್ಲ, ನಾ ತುಂಬಾ ಕಷ್ಟದಲ್ಲಿದ್ದೀನಿ. 13 ಆಪರೇಷನ್ ಆಗಿರೋದು, ನನ್ಗೆ ಯಾರು ಸಹಾಯಕ್ಕೆ ಬರ್ಲಿಲ್ಲ. ಈ ಕಾಲ್ ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಭಿಕ್ಷೆ ಬೆಳಿತೀವಿ, ಕಾಲ್ಗೆ ಊಟ ಮಾಡಕ್ಕೆ ದುಡ್ಡು ಇರ್ಲಿಲ್ಲ. ಎಲ್ಲರನ್ನು ಅಕ್ಕಪಕ್ಕದ ಬೆಡ್ಡವರು ಈ ನಮ್ಮಮ್ಮ ಒಂದ್ ಟೈಮ್ ತಕ ತಿಂದ್ರೆ ಇನ್ನೊಂದ್ ಟೈಮ್ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಊಟ ತಂದ್ಬಿಟ್ಟು ಇಬ್ರು ಅರ್ಧ ತಿಂತಿದ್ದು. ಈಗ ಅನ್ಭೋಗಿಸ್ಬಿಟ್ಟಿದ್ದೀನಿ. 13 ಆಪರೇಷನ್ ಯಾವಾಗ ಸಾವೈತೀನಿ ಅನ್ನೋದು ಗೊತ್ತಿಲ್ಲ. ಆದ್ರೆ ನನ್ನ ಮಕ್ಳಿಗೆ ಒಂದು ಮನೆ ಅನ್ನೋದು ಬೇಕು. ನಿನ್ ಕೈ ಮುಗಿತೀನಿ, ಭಿಕ್ಷೆ ಬೇಡಾದ್ರೂ ಕೇಳ್ತಿದ್ದೀನಿ. ನನ್ನ ಮಕ್ಳಿಗೆ ಮನೆ ಬೇಕು. ಅಣ್ಣ ತಮ್ಮ ಬಂಧು ಬಳಗ ಅವರು ಜೀವನ ನೋಡ್ತಾರೆ. ನಮ್ಗೆ ಈ ತರ ಆದ್ಮೇಲೆ ಯಾರು ಬಂದು ತಿರುಗಿ ನೋಡ್ಲೇ ಇಲ್ಲ. ಕಷ್ಟ ಅಂತ ಎಷ್ಟು ಹತ್ತಿದೀವಿ, ಎಷ್ಟು ಎಲ್ಲಾರ್ಗು ಗೊತ್ತು, ಯಾರು ಬಂದು ತಿರುಗಿ ನೋಡ್ಲಿಲ್ಲ. ನಿಮ್ಮ ಹಸ್ಬೆಂಡ್ಗೂ ಕೂಡ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳ್ಬೋದೆ. 7 ತಿಂಗಳಾಯ್ತು ಅಣ್ಣ. ಅವ್ರಿಗೂ ಒಂದ್ರ ಮೇಲೆ ಒಂದೇಟು. ನನ್ನ ಜೀವನದಲ್ಲಿ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ದೇವಸ್ಥಾನದ ಉಂಡಿಗೆ ಹಾಕಿದ್ರೆ ನಿಮಗೆ ಪುಣ್ಯ ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇವ್ರ ಹೊಟ್ಟೆಗೆ ಅನ್ನ ಕೊಟ್ರೆ ಖಂಡಿತವಾಗ್ಲೂ ನಿಮಗೆ ಪುಣ್ಯ ಬರುತ್ತೆ. ಇವ್ರನ್ನ ನೋಡ್ಕೊಂಡಂತೂ ನೀವು ಇಲ್ಲೇ ಇರ್ಬೇಕು. ಮನೆ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ, ಯಾರ ಮನೆಗೂ ಹೋಗಕ್ಕಾಗಲ್ಲ. ಮನ ಇವಳು ನೋಡ್ಕೊಂಡೇ ಇರ್ಬೇಕು. 2 ಮಕ್ಕಳು ಇವಳು. ಅವ್ಳ ಗಂಡನಿಗೂ ಕಾಲು ಆಕ್ಸಿಡೆಂಟ್ ಆಗಿ ಗಂಡನಿಗೂ ನೋಡ್ಕೊಂಡು ಎಲ್ಲ ಇದ್ ಮಾಡ್ಕೊ ಬಟ್ಟ ಬರಿ ಹಾಕೊಂಡು ಇವ್ರದೇ ಯಾವಾಗ ಸೇವೆ ಮಾಡ್ಬೇಕು. ಆ ಪರಿಸ್ಥಿತಿ ನನಗೆ ಬಂದಿದೆ. ಬರುತ್ತೆ ಮಲ್ಕೊಂಡಾಗೆಲ್ಲ ನನ್ನ ಸತ್ತೋದ್ರೆ ಮಾತ್ರ ನನ್ನ ಮಕ್ಕಳು ಭಿಕ್ಷೆ ಬಿಡಕ್ಕೆ ಹೋಗ್ಬೇಕಾಗುತ್ತಾ ಅಂತ. ವಿಧಿ ನಿನ್ನಾಟಕ್ಕೆ ನಾನದೇ ಆಟಿಕೆ, ಹೃದಯ ಏತಕ್ಕೆ ನಿನಗಿಲ್ಲ. ಇದೇ ಕಾಲ್ಗಳನ್ನ ಈ ತಾಯಿ ಒಂದಿನ ಎತ್ತಿ ಮುದ್ದಾಡಿದ್ರು. ಇವತ್ತು ಇದೇ ಕಾಲ್ಗಳಿಗೆ ಈ ತಾಯಿ ಸೇವೆ ಮಾಡುವಂಥ ದುರ್ಸ್ಥಿತಿ ಈ ತಾಯಿಗೆ ಬಂದಿದೆ ಅಂದರೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಸಹಾಯ ಮಾಡೋಕ್ಕೆ ಜೊತೆಲೇ ಹುಟ್ಟಬೇಕು, ಸಂಬಂಧಿಕರೇ ಆಗಬೇಕು ಅನ್ನೋ ಯಾವ ಭಾವನೆಯಲ್ಲೂ ಬದುಕಬಾರ್ದು ನಾವು. ಬರೋಬ್ಬರಿ 250 ಕಿಲೋಮೀಟ್ರು ಈ ಪುಣ್ಯಾತ್ಮ ಬಂದಿದ್ದಾರೆ. ಕೆಲವೊಂದು ಜನ ಮಾತಾಡಿರೋದು ನಾನು ನೋಡಿದ್ದೀನಿ. ಬಟ್ ಮಾತಾಡೋಕ್ಕಿಂತ ಮುಂಚೆ ಕೈ ಮುಗಿದು ಕೇಳ್ತೀನಿ, 100 ಸರಿ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡಿ ಅಂತ ಕೇಳ್ತೀನಿ ನಾನು. ಭಗವಂತ ಮೆಚ್ಚಲಿ ಅಂತೇಳಿ ನಾವು ಮಾಡ್ತಾ ಇರೋದು, ಜನ ಮೆಚ್ಚಲಿ ಅಂತೇಳಿ ನಾವು ಯಾವತ್ತೂ ಮಾಡ್ತಾ ಇಲ್ಲ. ಅವರು ನೀವು ದುಡ್ಡು ಕೊಟ್ಬಿಟ್ಟು ನನ್ಗೆ ಇಷ್ಟೊಂದು ಸಹಾಯ ಮಾಡ್ತಿದ್ರಿ, ನನ್ಗೋಸ್ಕರ ಅಲ್ಲಿಂದ ಬಂದು ಇಷ್ಟೊಂದು ಹೆಲ್ಪ್ ಮಾಡಿದ್ರ. ನಿಮ್ ಋಣನಂತೂ ತೀರ್ಸಕ್ಕಾಗಲ್ಲ ಅಣ್ಣ. ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ, ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ. ಅಮ್ಮ, ತಮ್ಗೆ ಏನಾಗಿದೆ? ಕಾಲು ಯಾವ ರೀತಿ ಕಳ್ಕೊಂಡ್ರಿ ತಾವು? ಸೊಂಟದಿಂದ ಕೆಳಗಡೆ ಸ್ಪರ್ಶ ಗೊತ್ತಾಗಲ್ಲ. ಯಾಕೆ ತಾಯಿ ಆ ಥರ? ಅದು ಬೆನ್ನಿಂದ ಚಿಕ್ಕ ಪಾಪುಲ್ ಗಣಪತಿ ಅಂದ್ಬಿಟ್ಟು ಆಪರೇಷನ್ ಮಾಡಿಸ್ರು ಅಣ್ಣ. ಓ, ಮಗು ಆಗುವಾಗ ನಿಮ್ಗೆ ಆದಂತ ಆಪರೇಷನ್ ಇದು? ಅದು ಆಪರೇಷನ್ ಆದ್ಮೇಲೆ 2 ಕಾಲು ನರ ಹೇಳ್ಬಿಟ್ಟು ಹಿಂಗಿರೋ ಕಾಲು ಹಿಂಗ್ ಸಡನ್ ಹಿಂಗ್ ಕ್ರಾಸ್ ಆಗೋಯ್ತು. ಆ ಕ್ರಾಸ್ ಆದ್ಮೇಲೆ ಆಪರೇಷನ್ ಮಾಡಿಸ್ರು. ಆಪರೇಷನ್ ಮಾಡಿಸ್ಮೇಲೆ ನಡೀತಿದ್ದೆ, ಕಲ್ ಚುಚ್ಬಿಟ್ಟು ಓಪನ್ ಆಗೋಯ್ತಿದ್ದು. ಇನ್ಫೆಕ್ಷನ್ ಆಗಿ ಅದ್ ಮೂಳೆ ತರನೇ ಕಾಲಲ್ಲಿ ಅದೇ ಕಳ್ಕೊತಿತ್ತು, ಮಾಂಸನೇ. ಅವಾಗ 3 ವರ್ಷದಿಂದ ಕಾಲ್ ಕಟ್ ಮಾಡಿದ್ರು ಅಣ್ಣ. ಡಾಕ್ಟ್ರು ಚಿಕಿತ್ಸೆ ಕೊಟ್ರಲ್ಲ, ಆ ಟೈಮಲ್ಲಿ ಮೆಡಿಸಿನ್ಸ್ ಕೊಟ್ರಲ್ಲ ಅಥವಾ ಆಪರೇಷನ್ ಮಾಡಿಸಿದ್ರಲ್ಲ, ಸರಿಯಾಗಿ ಮಾಡಿಲ್ವಾ ಅಥವಾ ಯಾಕೆ ಈ ರೀತಿ ಪರಿಸ್ಥಿತಿ ಬಂತು ತಮಗೆ? ಅಣ್ಣ, ಬೆನ್ನಿಂದ ಆಪರೇಷನ್ ಮಾಡಿಸ್ದಾಗ್ಲೇ ನನ್ಗೆ ಎಫೆಕ್ಟ್ ಆಗಿರೋದು ನಾರದ್ದೇ. ಆಮೇಲೆ ಕಿಡ್ನಿನೂ ಪ್ರಾಬ್ಲಮ್ ನನಗೆ. ಅದು ಆಪರೇಷನ್ ಆದ್ಮೇಲೆ ಒಂದ್ರ ಮೇಲೆ ಒಂದು ಆಗಿದ್ದು ನನಗೆ ಪ್ರಾಬ್ಲಮ್ಮು. ಡಾಕ್ಟರ್ದು ಪ್ರಾಬ್ಲಮ್ನೇ ಆಗಿರೋದು ಅಣ್ಣ. ಬೆನ್ನಿಂದ ಆಪರೇಷನ್ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ, ಸರಿಯಾಗಿ ನೀವು ಕೂಡ ಒಳ್ಳೆ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ 2 ಕಾಲ್ಗಳನ್ನ ಇವಾಗ ಕಳ್ಕೊಂಡಿದ್ದೀರಾ. ಈಗ ನಿಮ್ಗೆ 2 ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ರಲ್ಲ? ಚಿಕ್ಕ ಮಕ್ಕಳು. ತುಂಬಾ ಹೇಳ್ಕೊಳಕ್ಕಾಗಲ್ಲ ಅಣ್ಣ, ತುಂಬಾ ಕಷ್ಟದಲ್ಲಿದ್ದೀನಿ. ನಮ್ಮ ಸಹಾಯ ಸಹಕಾರ ಇದನ್ನ ತೋರಿಸ್ಬಿಟ್ಟು ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ನನಗಿಲ್ಲ. ಇದನ್ನ ತೋರಿಸ್ದೇನು ನಾನು ಕೊಟ್ಬಿಟ್ಟು ಹೋಗ್ಬೋದಾಗಿತ್ತು. ನಾನು ಯಾಕೆ ಇದನ್ನ ತೋರಿಸಿ ಕೊಡ್ತಾ ಇದ್ದೀನಿ ಅಂದರೆ, ಭವಿಷ್ಯ ನನ್ನ ಕೈಲಾಗಿದ್ದನ್ನು ನಾನಂತೂ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕೈಲಾಗಿದ್ದು 1 ರೂಪಾಯಿ ಆಗಿರ್ಬೋದು, ದಯವಿಟ್ಟು ಈ ಕುಟುಂಬಕ್ಕೆ ನೆರವನ್ನು ಕೊಡಿ ಅಂತ ಕೇಳೋದಕ್ಕೋಸ್ಕರ ಅಷ್ಟೇ. ಸೊ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟು, ಮನವಿ, ದಯವಿಟ್ಟು ಈ ಕುಟುಂಬಕ್ಕೆ ಈ
ಪಾದಗಳನ್ನ ನೋಡಿ ಆದರೂ ದಯವಿಟ್ಟು ನಿಮ್ಮ ಕೈಲಾದಂಥ ಸಹಾಯವನ್ನು ಆ ಬಡ ಕುಟುಂಬಕ್ಕೆ ಮಾಡಿ ಆದಷ್ಟು ಬೇಗ ಅವರಿಗೆ ಒಂದು ಸೂರು ನಿರ್ಮಾಣ ಆಗಲಿ ಅನ್ನೋದು ನನ್ನ ಆಸೆ. ಖಂಡಿತವಾಗ್ಲೂ ಅವ್ರಿಗೇನಾದರೂ ಭಗವಂತ ಈ ಅಕ್ಕಪಕ್ಕದ ಶಾಸಕರು, ಗಣ್ಯ ವ್ಯಕ್ತಿಗಳು ಯಾರಾದ್ರೂ ಅವರ ಪರಿಸ್ಥಿತಿನ ನೋಡಿ ಒಂದು ಜಾಗ ಕೊಟ್ಟರೆ ನಾವೆಲ್ಲರ ಸಹಕಾರದಿಂದ, ನಮ್ಮ ಚೇತನ್ ಅವ್ರ ಸಹಕಾರದಿಂದ ಖಂಡಿತವಾಗ್ಲೂ ನಮ್ಮ ಕೈಲಾದಷ್ಟು ಒಂದು ಗೂಡಂತೂ ಕಲ್ಪಿಸ್ಕೊಡೋಣ ಅಣ್ಣ. ಇದೇನೋ ಬಂದು ಮಾತಾಡಿ ಹೋಗೋದಲ್ಲ, ಖಂಡಿತವಾಗ್ಲೂ ಮಾಡಿ ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೈ ಮುಗಿತೀನಿ, ನಿಮ್ಗೆ ಸಹಾಯ ಮಾಡಿ ನನ್ನ ಮಕ್ಳಿಗೆ ಒಂದು ನೆಲನದೊಂದು ಕಟ್ಟಿಸ್ಕೊಟ್ರೆ ಸಾಕು.